ಈರ್ಭದ್ರೇನವ್ರ ಫೋನ್ ಹೋಯ್ತಾ ಇಲ್ಲ. ಬೇರೆ ಯಾರಿಗಾದ್ರೆ ಈ ವಿಷಯ ಕೇಳಬೇಕಲ್ಲ. ನನ್ನ ಶಿಷ್ಯ ಅವನಲ್ಲ, ಅವನಿಗೆ ಕೇಳಬೇಕು. ಕೇಳಿಬಿಟ್ರೆ ಮ್ಯಾಟ್ರು ಲೀಕ್ ಆಗೋಯ್ತದೆ. ಏನು ಮಾಡೋದು? ಹಲೋ ಅಪ್ಪಾಜಿ, ಈಗ ನನಗೊಂದು ಡೌಟ್ ಇತ್ತು, ಅದನ್ನು ಕೇಳೋಣ ಅಂತ ಮಾಡಿದೆ. ಹಾಂ, ಈಗ ಯಾರೊಬ್ರು ಅನ್ಕೊಳ್ಳಿ, ಅವರಿಂದ ನಮಗೆ ಆಸ್ತಿ ಬರಬೇಕಾಗಿರ್ತದೆ. ಅವರು ಆಸ್ತಿ ಪತ್ರಕ್ಕೆ ಸೈನು ಮಾಡಿರ್ತಾರೆ, ಆದರೆ ಅವರು ದಿಢೀರ್ ಅಂತ ಸತ್ತೋಯ್ತಾರೆ. ಆಮ್ಯಾಗ ನೋಡ್ತೀವಿ ಆಸ್ತಿ ಪತ್ರದಾಗೆ 1-2 ಸೈನು ತೆಪ್ಪಾಗಿರ್ತದೆ. ಅಲ್ಲ, ಹಿಂಗಿದ್ದಾಗ ಅವ್ರಿಗೆ ಆಸ್ತಿ ಬರ್ತದ? ಡೈರೆಕ್ಟಾಗಿ ಎದೆ ಮೇಲೆ ಮಣ್ಣು ಹಾಕೊಳ್ಳೋದು ಅಂತ ಹೇಳಿ ಅದಕ್ಕೆ ಯಾಕೆ ನಿಲ್ಲಿಸ್ತೀರಾ? ಇಡ ಫೋನ್ನ. ರೀ, ವಿಷಯ ಏನಾದ್ರು ಗೊತ್ತಾಯ್ತಾ? ರೀ 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 ಅಂತ ಬಂದ್ಬಿಟ್ಲು. ಇಡ್ ದಿವಸ ಏನಯ್ಯ ಅಂತ ಬತ್ತಿದ್ದೆ. ಈ ಕಾಸಿಲ್ಲ ಕರಿಮಳಿ ಇಲ್ಲ ಅಂತ ಗೊತ್ತಾಯ್ತಲ್ಲ, ಈಗ ರೀ 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 ಅಂತ ಬಂದವಳೆ. ರೀ, ಯಾರ್ದೋ ಕೋಪ ನನ್ ಮೇಲೆ ಎತ್ಬೇಡಿ. ಇಡೀ ಆಸ್ತಿ ನಮ್ಗೆ ಬರುತ್ತೆ ಅಂತ ಎಷ್ಟೊಂದು ಆಸೆಯಿಂದ ಇದೆ, ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗ ಆಗೋಯ್ತು. ರೀ, ಆಸ್ತಿ ಎಲ್ಲ ಟ್ರಸ್ಟಿ ಕೊಟ್ಟೋಗುತ್ತಾ? ಇದನ್ನ ನಮ್ಮಪ್ಪ ಇದ್ದಿದ್ರೆ ನನ್ನ ಮಗನ ಕೊಳ್ಳಪಟ್ಟಿ ಹಿಡ್ಕೊಂಡು ಕೇಳ್ತಿದ್ದೆ, ನಿನಗೆ ನನ್ನ ಹೆಂಡತಿ ನನ್ನ ಮಗಳು ಕಾಣಿಸ್ತಿಲ್ವಾ ಅಂತ. ಆ ನನ್ನ ಮಗ ಬಾಯಿಗೆ ಮಣ್ಣು ಹಾಕೊಂಡು ಹೋದ, ಬದುಕಿರೋ ನಮ್ಮ ಬಾಯಿಗೂ ಮಣ್ಣು ಹಾಕ್ದ. ಅಲ್ಲ ಇಂದ್ರಿ, ನಾವೇನ್ ತಪ್ಪು ಮಾಡಿದ್ವಿ ಹೇಳು? ಒಂದು ಒಳ್ಳೆ ದಿವಸ ನೋಡಿ ಅವ್ನು ಮುಗಿಸ್ಬಿಡ್ತಿದ್ವಿ. ಅವ್ರಿಗೆ ತಿಥಿ ಮಾಡ್ತಿದ್ವಿ, ಎಡೆ ಹಾಕ್ತಿದ್ವಿ, ಹಾಲು ತುಪ್ಪ ಹಾಕ್ತಿದ್ವಿ. ನಮಗೆ ಒಳ್ಳೆ ಕಾಲ. ಆ ದೇವ್ರು ನಮ್ಮಂತವ್ರಿಗೆ ಮೋಸ ಮಾಡ್ಬಿಟ್ಟ. ರೀ, ಅವ್ರು ಸತ್ತೋಗಿರೋ ವಿಷಯ ಇಡೀ ಹಳ್ಳಿ ಗೊತ್ತಾಗ್ತಿದ್ದ ಹಾಗೆ ಟ್ರಸ್ಟ್ ಅವ್ರು ಬಂದು ಈ ಆಸ್ತಿ, ತೋಟ, ಮನೆ ಎಲ್ಲ ಜಪ್ತಿ ಮಾಡ್ಬಿಟ್ಟು ನಮ್ಮನ್ನ ಈ ಮನೆಯಿಂದ ಆಚೆಗೆ ಹಾಕ್ಬಿಟ್ರೆ ಏನ್ರಿ ಮಾಡೋದು? ಹಂಗೇನು ಹಾಕಿಲ್ಲ, ಸುಮ್ಮನೆ ನಮ್ಮ ಆಪತ್ ಬಂದವ್ರು ಇಲ್ವೇ ಈರ್ಭದ್ರಯ್ಯನವರು, ಅವ್ರು ನೋಡ್ಕೊಂತಾರೆ. ಹಂಗೂ ಒಂದು ವೇಳೆ ಬಿದ್ದರೆ ಇದಕ್ಕೆ ಬೀಳಕ್ಕಿಲ್ಲ, ಟಾರ್ ರೋಡ್ ಮೇಲೆ ಬೀಳೋದು. ಹೋಗಿ ನಿಮ್ಮ ಹತ್ರ ಹೇಳ್ತಾ ಇದ್ದೇನಲ್ಲ, ನನ್ ಬುದ್ಧಿಲ್ಲ. ರಾಣಿ 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 ಇಟ್ಟಲ್ಲ ಬಗ್ನಿಗೂಟನಾ?